ನನ್ನನ್ನ ಮುಟ್ಟಿದ್ರೆ ಹುಷಾರ್ ಹಿಂಗಂತ ಹೇಳಿದ್ದು ಸಿಎಂ. ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದು ಸಿಎಂ? ಬಿಜೆಪಿಗ, ಕಾಂಗ್ರೆಸ್ಗ, ಕಾಂಗ್ರೆಸ್ ಹೈಕಮಾಂಡ್ಗ, ಇಡೀ ತನಿಖೆಗ? ನಿನ್ನೆ ಮೈಸೂರಿನಲ್ಲಿ ಎಚ್ಚರಿಕೆಯನ್ನ ಸಿಎಂ ಕೊಟ್ಟಿದ್ರು. ನನ್ನನ್ನ ಮುಟ್ಟಿದ್ರೆ ಹುಷಾರ್. ಸಿಎಂ ಸಿದ್ದರಾಮಯ್ಯನವರು ಹಿಂಗಂತ ಹೇಳಿದ್ದು ಯಾರಿಗೆ? ಬಿಜೆಪಿ ಅವ್ರಿಗೆ ಹೇಳಿದ್ರ? ಅವ್ರದ್ದೇ ಪಾರ್ಟಿಯವರ ವಿರೋಧಿಗಳಿಗೆ ಹೇಳಿದ್ರ ಸಿಎಂ ಸಿದ್ದರಾಮಯ್ಯನವರು? ಪಕ್ಷದೊಳಗಿನ ಹಿತಶತ್ರುಗಳಿಗೆ ಹೇಳಿದ್ರ ಸಿದ್ದರಾಮಯ್ಯನವರು? ಹೈಕಮಾಂಡ್ಗೆ ಹೇಳಿದ್ರ? ಇಡಿ ಅಧಿಕಾರಿಗೆ ಹೇಳಿದ್ರ? ಯಾರಿಗೆ ಕೊಟ್ಟಿರೋ ಎಚ್ಚರಿಕೆ ಇದು? ಮಾನ್ಯ ಮುಖ್ಯಮಂತ್ರಿಗಳೇ, ಮೂಡ ಹಗರಣದಲ್ಲಿ ಲೋಕ ತನಿಖೆ ಎದುರಿಸಿರುವ ಸಿಎಂ, ಇಡಿ ತನಿಖೆಯ ಆತಂಕದಲ್ಲಿರುವ ಸಿದ್ದರಾಮಯ್ಯ, ಪಕ್ಷದೊಳಗಿನ ಆಂತರಿಕ ಮಾಹಿತಿಯಿಂದ ಸಿದ್ದರಾಮಯ್ಯನವರಿಗೆ ಏನಾದರೂ ಆತಂಕ ಎದುರಾಗಿದೆಯಾ? ಹಾಗಾಗಿ ಅವರು ಎಚ್ಚರಿಕೆ ಕೊಟ್ರ? ಡಿಸೆಂಬರ್ ನಂತರ ಸಿಎಂ ಕುರ್ಚಿಗೆ ಕಂಟಕ ಕಾದಿದ್ಯಾ? ಇದು ಸಿದ್ದರಾಮಯ್ಯನವರಿಗೆ ಅರಿವಾಗಿದೆಯಾ? ಹೀಗಾಗಿ ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಪಾರ್ಟಿಯವರಿಗೆ ಹೇಳಿದ್ರ? ಹಿತಶತ್ರುಗಳಿಗೆ ಹೇಳಿದ್ರ? ಯಾರಿಗೆ ಹೇಳಿದ? ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದ ಎಚ್ಚರಿಕೆ ಸಿದ್ದರಾಮಯ್ಯನವರು? ಅದಕ್ಕೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನ ಮುಟ್ಟಿದ್ರೆ ಹುಷಾರ್ ಹಿಂಗಂತ ಹೇಳಿದ್ದು ಸಿಎಂ. ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದು ಸಿಎಂ? ಬಿಜೆಪಿಗ, ಕಾಂಗ್ರೆಸ್ಗ, ಕಾಂಗ್ರೆಸ್ ಹೈಕಮಾಂಡ್ಗ, ಇಡೀ ತನಿಖೆಗ? ನಿನ್ನೆ ಮೈಸೂರಿನಲ್ಲಿ ಎಚ್ಚರಿಕೆಯನ್ನ ಸಿಎಂ ಕೊಟ್ಟಿದ್ರು. ನನ್ನನ್ನ ಮುಟ್ಟಿದ್ರೆ ಹುಷಾರ್. ಸಿಎಂ ಸಿದ್ದರಾಮಯ್ಯನವರು ಹಿಂಗಂತ ಹೇಳಿದ್ದು ಯಾರಿಗೆ? ಬಿಜೆಪಿ ಅವ್ರಿಗೆ ಹೇಳಿದ್ರ? ಅವ್ರದ್ದೇ ಪಾರ್ಟಿಯವರ ವಿರೋಧಿಗಳಿಗೆ ಹೇಳಿದ್ರ ಸಿಎಂ ಸಿದ್ದರಾಮಯ್ಯನವರು? ಪಕ್ಷದೊಳಗಿನ ಹಿತಶತ್ರುಗಳಿಗೆ ಹೇಳಿದ್ರ ಸಿದ್ದರಾಮಯ್ಯನವರು? ಹೈಕಮಾಂಡ್ಗೆ ಹೇಳಿದ್ರ? ಇಡಿ ಅಧಿಕಾರಿಗೆ ಹೇಳಿದ್ರ? ಯಾರಿಗೆ ಕೊಟ್ಟಿರೋ ಎಚ್ಚರಿಕೆ ಇದು? ಮಾನ್ಯ ಮುಖ್ಯಮಂತ್ರಿಗಳೇ, ಮೂಡ ಹಗರಣದಲ್ಲಿ ಲೋಕ ತನಿಖೆ ಎದುರಿಸಿರುವ ಸಿಎಂ, ಇಡಿ ತನಿಖೆಯ ಆತಂಕದಲ್ಲಿರುವ ಸಿದ್ದರಾಮಯ್ಯ, ಪಕ್ಷದೊಳಗಿನ ಆಂತರಿಕ ಮಾಹಿತಿಯಿಂದ ಸಿದ್ದರಾಮಯ್ಯನವರಿಗೆ ಏನಾದರೂ ಆತಂಕ ಎದುರಾಗಿದೆಯಾ? ಹಾಗಾಗಿ ಅವರು ಎಚ್ಚರಿಕೆ ಕೊಟ್ರ? ಡಿಸೆಂಬರ್ ನಂತರ ಸಿಎಂ ಕುರ್ಚಿಗೆ ಕಂಟಕ ಕಾದಿದ್ಯಾ? ಇದು ಸಿದ್ದರಾಮಯ್ಯನವರಿಗೆ ಅರಿವಾಗಿದೆಯಾ? ಹೀಗಾಗಿ ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಪಾರ್ಟಿಯವರಿಗೆ ಹೇಳಿದ್ರ? ಹಿತಶತ್ರುಗಳಿಗೆ ಹೇಳಿದ್ರ? ಯಾರಿಗೆ ಹೇಳಿದ? ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದ ಎಚ್ಚರಿಕೆ ಸಿದ್ದರಾಮಯ್ಯನವರು? ಅದಕ್ಕೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನ ಮುಟ್ಟಿದ್ರೆ ಹುಷಾರ್ ಹಿಂಗಂತ ಹೇಳಿದ್ದು ಸಿಎಂ. ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದು ಸಿಎಂ? ಬಿಜೆಪಿಗ, ಕಾಂಗ್ರೆಸ್ಗ, ಕಾಂಗ್ರೆಸ್ ಹೈಕಮಾಂಡ್ಗ, ಇಡೀ ತನಿಖೆಗ? ನಿನ್ನೆ ಮೈಸೂರಿನಲ್ಲಿ ಎಚ್ಚರಿಕೆಯನ್ನ ಸಿಎಂ ಕೊಟ್ಟಿದ್ರು. ನನ್ನನ್ನ ಮುಟ್ಟಿದ್ರೆ ಹುಷಾರ್. ಸಿಎಂ ಸಿದ್ದರಾಮಯ್ಯನವರು ಹಿಂಗಂತ ಹೇಳಿದ್ದು ಯಾರಿಗೆ? ಬಿಜೆಪಿ ಅವ್ರಿಗೆ ಹೇಳಿದ್ರ? ಅವ್ರದ್ದೇ ಪಾರ್ಟಿಯವರ ವಿರೋಧಿಗಳಿಗೆ ಹೇಳಿದ್ರ ಸಿಎಂ ಸಿದ್ದರಾಮಯ್ಯನವರು? ಪಕ್ಷದೊಳಗಿನ ಹಿತಶತ್ರುಗಳಿಗೆ ಹೇಳಿದ್ರ ಸಿದ್ದರಾಮಯ್ಯನವರು? ಹೈಕಮಾಂಡ್ಗೆ ಹೇಳಿದ್ರ? ಇಡಿ ಅಧಿಕಾರಿಗೆ ಹೇಳಿದ್ರ? ಯಾರಿಗೆ ಕೊಟ್ಟಿರೋ ಎಚ್ಚರಿಕೆ ಇದು? ಮಾನ್ಯ ಮುಖ್ಯಮಂತ್ರಿಗಳೇ, ಮೂಡ ಹಗರಣದಲ್ಲಿ ಲೋಕ ತನಿಖೆ ಎದುರಿಸಿರುವ ಸಿಎಂ, ಇಡಿ ತನಿಖೆಯ ಆತಂಕದಲ್ಲಿರುವ ಸಿದ್ದರಾಮಯ್ಯ, ಪಕ್ಷದೊಳಗಿನ ಆಂತರಿಕ ಮಾಹಿತಿಯಿಂದ ಸಿದ್ದರಾಮಯ್ಯನವರಿಗೆ ಏನಾದರೂ ಆತಂಕ ಎದುರಾಗಿದೆಯಾ? ಹಾಗಾಗಿ ಅವರು ಎಚ್ಚರಿಕೆ ಕೊಟ್ರ? ಡಿಸೆಂಬರ್ ನಂತರ ಸಿಎಂ ಕುರ್ಚಿಗೆ ಕಂಟಕ ಕಾದಿದ್ಯಾ? ಇದು ಸಿದ್ದರಾಮಯ್ಯನವರಿಗೆ ಅರಿವಾಗಿದೆಯಾ? ಹೀಗಾಗಿ ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಪಾರ್ಟಿಯವರಿಗೆ ಹೇಳಿದ್ರ? ಹಿತಶತ್ರುಗಳಿಗೆ ಹೇಳಿದ್ರ? ಯಾರಿಗೆ ಹೇಳಿದ? ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದ ಎಚ್ಚರಿಕೆ ಸಿದ್ದರಾಮಯ್ಯನವರು? ಅದಕ್ಕೆ ಅವರಿಗೆ
ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಒಟ್ಟಿಮುನಿ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನ ಮುಟ್ಟಿದ್ರೆ ಹುಷಾರ್ ಹಿಂಗಂತ ಹೇಳಿದ್ದು ಸಿಎಂ. ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದು ಸಿಎಂ? ಬಿಜೆಪಿಗ, ಕಾಂಗ್ರೆಸ್ಗ, ಕಾಂಗ್ರೆಸ್ ಹೈಕಮಾಂಡ್ಗ, ಇಡೀ ತನಿಖೆಗ? ನಿನ್ನೆ ಮೈಸೂರಿನಲ್ಲಿ ಎಚ್ಚರಿಕೆಯನ್ನ ಸಿಎಂ ಕೊಟ್ಟಿದ್ರು, ನನ್ನನ್ನ ಮುಟ್ಟಿದ್ರೆ ಹುಷಾರ್. ಸಿಎಂ ಸಿದ್ದರಾಮಯ್ಯನವರು ಹಿಂಗಂತ ಹೇಳಿದ್ದು ಯಾರಿಗೆ? ಬಿಜೆಪಿ ಅವ್ರಿಗೆ ಹೇಳಿದ್ರ? ಅವ್ರದ್ದೇ ಪಾರ್ಟಿಯವರ ವಿರೋಧಿಗಳಿಗೆ ಹೇಳಿದ್ರ ಸಿಎಂ ಸಿದ್ದರಾಮಯ್ಯನವರು? ಪಕ್ಷದೊಳಗಿನ ಹಿತಶತ್ರುಗಳಿಗೆ ಹೇಳಿದ್ರ ಸಿದ್ದರಾಮಯ್ಯನವರು? ಹೈಕಮಾಂಡಿಗೆ ಹೇಳಿದ್ರ? ಇಡಿ ಅಧಿಕಾರಿಗೆ ಹೇಳಿದ್ರ? ಯಾರಿಗೆ ಕೊಟ್ಟಿರೋ ಎಚ್ಚರಿಕೆ ಇದು ಮಾನ್ಯ ಮುಖ್ಯಮಂತ್ರಿಗಳೇ? ಮೂಡ ಹಗರಣದಲ್ಲಿ ಲೋಕ ತನಿಖೆ ಎದುರಿಸಿರುವ ಸಿಎಂ, ಇಡಿ ತನಿಖೆಯ ಆತಂಕದಲ್ಲಿರುವ ಸಿದ್ದರಾಮಯ್ಯ, ಪಕ್ಷದೊಳಗಿನ ಪಕ್ಷದೊಳಗಿನ ಆಂತರಿಕ ಮಾಹಿತಿಯಿಂದ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಆತಂಕ ಎದುರಾಗಿದೆಯಾ? ಹಂಗಾಗಿ ಅವರು ಎಚ್ಚರಿಕೆ ಕೊಟ್ರ? ಡಿಸೆಂಬರ್ ನಂತರ ಸಿಎಂ ಕುರ್ಚಿಗೆ ಕಂಟಕ ಕಾದಿದ್ಯಾ? ಇದು ಸಿದ್ದರಾಮಯ್ಯನವರಿಗೆ ಅರಿವಾಗಿದ್ಯಾ? ಹೀಗಾಗಿ ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಪಾರ್ಟಿಯವರಿಗೆ ಹೇಳಿದ್ರ? ಹಿತಶತ್ರುಗಳಿಗೆ ಹೇಳಿದ್ರ? ಯಾರಿಗೆ ಹೇಳಿದ? ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದ ಎಚ್ಚರಿಕೆ ಸಿದ್ದರಾಮಯ್ಯನವರು? ಅದಕ್ಕೆ ಒಟ್ಟಿಮುನಿ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಒಟ್ಟಿಮುನಿ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನ ಮುಟ್ಟಿದ್ರೆ ಹುಷಾರ್ ಹಿಂಗಂತ ಹೇಳಿದ್ದು ಸಿಎಂ. ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದು ಸಿಎಂ? ಬಿಜೆಪಿಗ, ಕಾಂಗ್ರೆಸ್ಗ, ಕಾಂಗ್ರೆಸ್ ಹೈಕಮಾಂಡ್ಗ, ಇಡಿ ತನಿಖೆಗ? ನಿನ್ನೆ ಮೈಸೂರಿನಲ್ಲಿ ಎಚ್ಚರಿಕೆಯನ್ನ ಸಿಎಂ ಕೊಟ್ಟಿದ್ರು, ನನ್ನನ್ನ ಮುಟ್ಟಿದ್ರೆ ಹುಷಾರ್. ಸಿಎಂ ಸಿದ್ದರಾಮಯ್ಯನವರು ಹಿಂಗಂತ ಹೇಳಿದ್ದು ಯಾರಿಗೆ? ಬಿಜೆಪಿ ಅವ್ರಿಗೆ ಹೇಳಿದ್ರ? ಅವ್ರದ್ದೇ ಪಾರ್ಟಿಯವರ ವಿರೋಧಿಗಳಿಗೆ ಹೇಳಿದ್ರ ಸಿಎಂ ಸಿದ್ದರಾಮಯ್ಯನವರು? ಪಕ್ಷದೊಳಗಿನ ಹಿತಶತ್ರುಗಳಿಗೆ ಹೇಳಿದ್ರ ಸಿದ್ದರಾಮಯ್ಯನವರು? ಹೈಕಮಾಂಡಿಗೆ ಹೇಳಿದ್ರ? ಇಡಿ ಅಧಿಕಾರಿಗೆ ಹೇಳಿದ್ರ? ಯಾರಿಗೆ ಕೊಟ್ಟಿರೋ ಎಚ್ಚರಿಕೆ ಇದು ಮಾನ್ಯ ಮುಖ್ಯಮಂತ್ರಿಗಳೇ? ಮೂಡ ಹಗರಣದಲ್ಲಿ ಲೋಕ ತನಿಖೆ ಎದುರಿಸಿರುವ ಸಿಎಂ, ಇಡಿ ತನಿಖೆಯ ಆತಂಕದಲ್ಲಿರುವ ಸಿದ್ದರಾಮಯ್ಯ, ಪಕ್ಷದೊಳಗಿನ ಪಕ್ಷದೊಳಗಿನ ಆಂತರಿಕ ಮಾಹಿತಿಯಿಂದ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಆತಂಕ ಎದುರಾಗಿದೆಯಾ? ಹಂಗಾಗಿ ಅವರು ಎಚ್ಚರಿಕೆ ಕೊಟ್ರ? ಡಿಸೆಂಬರ್ ನಂತರ ಸಿಎಂ ಕುರ್ಚಿಗೆ ಕಂಟಕ ಕಾದಿದ್ಯಾ? ಇದು ಸಿದ್ದರಾಮಯ್ಯನವರಿಗೆ ಅರಿವಾಗಿದ್ಯಾ? ಹೀಗಾಗಿ ನನ್ನನ್ನ ಮುಟ್ಟಿದ್ರೆ ಹುಷಾರ್ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಪಾರ್ಟಿಯವರಿಗೆ ಹೇಳಿದ್ರ? ಹಿತಶತ್ರುಗಳಿಗೆ ಹೇಳಿದ್ರ? ಯಾರಿಗೆ ಹೇಳಿದ? ಹಾಗಾದ್ರೆ ಯಾರಿಗೆ ಕೊಟ್ಟಿದ್ದ ಎಚ್ಚರಿಕೆ ಸಿದ್ದರಾಮಯ್ಯನವರು? ಅದಕ್ಕೆ ಒಟ್ಟಿಮುನಿ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಒಟ್ಟಿಮುನಿ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನ ಮುಟ್ಟಿದ್ರೆ ಹುಷಾರ್ ಹಿಂಗಂತ ಹೇಳಿದ್ದು ಸಿಎಂ. ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದು ಸಿಎಂ? ಬಿಜೆಪಿಗ, ಕಾಂಗ್ರೆಸ್ಗ, ಕಾಂಗ್ರೆಸ್ ಹೈಕಮಾಂಡ್ಗ, ಇಡಿ ತನಿಖೆಗ? ನಿನ್ನೆ ಮೈಸೂರಿನಲ್ಲಿ ಎಚ್ಚರಿಕೆಯನ್ನ ಸಿಎಂ ಕೊಟ್ಟಿದ್ರು, ನನ್ನನ್ನ ಮುಟ್ಟಿದ್ರೆ ಹುಷಾರ್. ಸಿಎಂ ಸಿದ್ದರಾಮಯ್ಯನವರು ಹಿಂಗಂತ ಹೇಳಿದ್ದು ಯಾರಿಗೆ? ಬಿಜೆಪಿ ಅವ್ರಿಗೆ ಹೇಳಿದ್ರ? ಅವ್ರದ್ದೇ ಪಾರ್ಟಿಯ